ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ಸಿಂಪಲ್ಲಾಗಿ ಮಾಡೋ ಒಂದು ಬ್ರೇಕ್ಫಾಸ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಕೊಳಕಟ್ಟೆ ಅಂತ ಹೆಸರು ಇದಕ್ಕೆ. ಅಂದರೆ ಉಡುಪಿ, ಮಂಗಳೂರು ಕಡೆ ಎಲ್ಲ ಇದನ್ನು ತುಂಬ ಮಾಡ್ತಾರೆ. ಮತ್ತು ನಾರ್ತ್ ಕಡೆ ಕೂಡ ಇದನ್ನು ಬೇರೆ ಹೆಸರುಗಳಿಂದ ಕರೀತಾರೆ, ಆದರೆ ಈ ತಿಂಡಿನ ಮಾಡ್ತಾರೆ. ಇದಕ್ಕೆ ಮೆಂತ್ಯ ಸೊಪ್ಪು, ಜೀರಿಗೆ 1 ಸ್ಪೂನು, ಬಿಳಿ ಎಳ್ಳು 1 ಸ್ಪೂನು, ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು 1-2 ಸ್ಪೂನ್ನಷ್ಟು, ಮತ್ತು ಅಕ್ಕಿ ತರಿ 1 ಬೌಲು. ಅಕ್ಕಿ ತರಿ ಬದಲು ನೀವು ಗೋಧಿ ರವೆ ಅದನ್ನು ಕೂಡ ಉಪ್ಪಿಟ್ಟು ರವೆನೂ ಬಳಸ್ಬೋದು, ಆದರೆ ಅಕ್ಕಿ ರವೆಯಲ್ಲಿ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ನಾನು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಸಿಮೆಣಸಿನ್ಕಾಯಿನ ಮಿಕ್ಸರ್ಗೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಲಿ ಬಾಡಿಸಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರ್ತೀನಿ. ಅದೊಂದು ಅರ್ಧ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, 1 ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು. ಇಷ್ಟಿದ್ರೆ ನೀವು ಅಕ್ಕಿ ತರಿ ಮೆಂತ್ಯ ಸೊಪ್ಪಿನ ಕೊಳಕಟ್ಟೆನ ಈಸಿಯಾಗಿ, ಕೊಳಕಟ್ಟೆ ಅಂತ ಕರೀತಾರೆ, ನೀವು ಬೇಕಾದರೆ ಬೇರೆ ಹೆಸರು ಕೂಡ ಇದಕ್ಕೆ ಇಟ್ಕೊಳ್ಬೋದು. ಆದರೆ ತುಂಬ ರುಚಿಯಾದ ಒಂದು ತುಂಬ ಹೆಲ್ತಿಯಾದ ಬ್ರೇಕ್ಫಾಸ್ಟ್ ಇದು. ಇದಕ್ಕೆ ನೀವು ಈಗ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು, ಇದು ಬರೀ ನೀರಲ್ಲೇ ಕೂಡ ರವೆನ ಬೇಯಿಸ್ಕೊಬೋದು, ಇಲ್ಲಾಂದರೆ ಒಂಚೂರು ಎಣ್ಣೆ ಒಗ್ಗರಣೆ ಹಾಕಿಬಿಟ್ಟು ಬೇಯಿಸ್ಕೊಳ್ಬೋದು. ಮೊದಲು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡ್ಬಿಡೋಣ. ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ. ನೋಡಿ, ನಾನು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಮತ್ತು ಅದೇ ಥರ ಕರಿಬೇವು ಕೂಡ ಸ್ವಲ್ಪ ಕಟ್ ಮಾಡಿಕೊಂಡು, ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ 1-2 ಸ್ಪೂನ್ನಷ್ಟು, ಎಣ್ಣೆ ಏನು ಜಾಸ್ತಿ ಬೇಡ ಇದಕ್ಕೆ. ಅದನ್ನು ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಒಂಚೂರು ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಆ ಸಾಸಿವೆ ಪಟ್ಪಟ ಅಂತ ಇರುತ್ತಲ್ವ, ಜೀರಿಗೆ ಮೊದಲೇ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ನೀವು ಜೀರಿಗೆನೂ ಅಷ್ಟೇ ಚೆನ್ನಾಗಿ ಅದೊಂಥರ ಮಿಕ್ಸ್ ಇದಾಗುತ್ತಲ್ವ ಎಣ್ಣೆ ಒಳಗೆ. ನೋಡಿ, ಹಾಗೆ ನಿಮಗೆ ಬೇಕಾದರೆ ಕಡಲೆಬೇಳೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕದಿದ್ರೂ ಪರವಾಗಿಲ್ಲ. ಕೆಲವ್ರಿಗೆ ಕಡಲೆಬೇಳೆ ಎಲ್ಲ ಹಾಕಿದರೆ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಇದು ಬೇಳೆ ಇದೆಯಲ್ವ, ಅದು ಸ್ವಲ್ಪ ಕೆಂಪಾಗಬೇಕು. ಕೆಂಪಾದಮೇಲೆ ನೀವು ಬೇರೆ ಪದಾರ್ಥಗಳನ್ನು ಹಾಕ್ಕೋಬೋದು. ನೋಡಿ, ಇದು ಕಡಲೆಬೇಳೆ ಹಾಕಿದ್ದೀರಲ್ವ, ಅದು ಸ್ವಲ್ಪ ಕೆಂಪಾಗ್ತಾ ಇರುತ್ತಲ್ವ, ಆವಾಗ ನೀವು ಈ ಹಸಿಮೆಣಸಿನ್ಕಾಯಿ ಮಾಡಿ ಇಟ್ಕೊಂಡಿದ್ರಲ್ಲ, ಇದು ಅಷ್ಟೇ. ನಿಮಗೆ ಖಾರ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆನೂ ಹಾಕ್ಕೋಬೋದು. ಇದಾದಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಎಳ್ಳಿಟ್ಕೊಂಡಿದ್ನಲ್ಲ, ಬಿಳೆ ಎಳ್ಳು, ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಒಂದೊಂದು ಹಾಕಿದ ಮೇಲೂ ನೀವು ಒಂದು ಸ್ವಲ್ಪ ಹೀಗೆ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದರೆ ಅದು ಎಣ್ಣೆ ಇದರೊಳಗಡೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಅದರದ್ದೊಂಥರ ಫ್ರಾಗ್ರೆನ್ಸ್ ಎಲ್ಲನೂ ಅದಕ್ಕೆ ಸೇರಿಕೊಳ್ಳುತ್ತೆ. ಕೊತ್ತಂಬರಿ ಸೊಪ್ಪು ಮಾತ್ರ ಲಾಸ್ಟ್ ಹಾಕ್ತೀನಿ. ಈಗ ನೋಡಿ, ಈಗ ನಾನು ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ. ಅದು ಅಷ್ಟೇ, ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗಿ ಬೆಂದಂಗೆ ಆಗೋವರೆಗೂ ನೀವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗ್ತಾ ಇದೆಯಲ್ವ, ಇವಾಗ ನಾನು ಉಪ್ಪು ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಅದಕ್ಕೆ ಅದು ಅಷ್ಟೇ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ. ಇದನ್ನು ಎಲ್ಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ರವೆ ಯಾವೊಂದು ಬೌಲ್ ತೊಗೊಂಡಿದ್ದೀರಲ್ವ ಅದೇ ಬೌಲಲ್ಲಿ 1.5 ಅಷ್ಟು ನೀರನ್ನು ನೀವು ಹಾಕಬೇಕು. ನೋಡಿ, ಅದೇ ಬೌಲ್ಗೆ ನೀರು ಹಾಕ್ಕೊಳ್ಳಿ. ರವೆ ಎಷ್ಟು ಹಾಕಿದ್ದೀರಲ್ಲ ಅಷ್ಟು 1.5 ಅಷ್ಟು ನೀರನ್ನು ಅದಕ್ಕೆ ಹಾಕ್ಬಿಡಿ. ಹಾಕ್ಬಿಟ್ಟು ಚೆನ್ನಾಗಿ ಇದು ಒಂದು ಕುದಿ ಬರ್ತಾ ಇರೋ ಹಾಗೆ ನೋಡ್ಕೊಳ್ಳಿ. ಕುದಿ ಬಂದಾಗ ನೀವು ರವೆ ಹಾಕಬೇಕು. ನೋಡಿ, ಈ ಥರ ಆಗಲಿ. ಇದು ಒಂದು ಕುದಿ ಬರೋವಾಗ ರವೆನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಇದು ಕುದಿ ಬರ್ತಾ ಇದೆ ಅಲ್ವಾ, ಆವಾಗ ನೀವು ಮೆಲ್ಲಿಗೆ ಈ ಒಂದು ಬೌಲಷ್ಟು ರವೆ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಬಿಡಿ. ಹಾಕಿಬಿಟ್ಟು ಅದು ಚೆನ್ನಾಗಿ ಬೇಯೋ ಥರ ನೋಡಿಕೊಂಡು ಆರಕ್ಕೆ ಬಿಟ್ಬಿಡಿ. ಅದನ್ನು ನಿಂಬೆ ರಸ ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿದು ಆರಕ್ಕೆ ಬಿಟ್ಟರೆ ಇದು ಗಟ್ಟಿ ಆಗತ್ತೆ. ನೋಡಿ, ಈ ಥರ ಒಂಥರ ಉಪ್ಪಿಟ್ಟಿನ ಹದ ಅಂತ ಇದನ್ನು ನೀವು ಚೆನ್ನಾಗಿ ಬೇಯಿಸ್ಬಿಡಿ. ನೋಡಿ, ಇದು ಬೆಂದ ಮೇಲೆ ಅದು ಒಂಥರ ಗಟ್ಟಿ ಆಗುತ್ತೆ. ಅದನ್ನು ಆಮೇಲೆ ಆರಕ್ಕೆ ಬಿಟ್ಬಿಡಿ.
ನೋಡಿ ಈ ಥರ ಇವಾಗ ಗೊತ್ತಾಗುತ್ತೆ ನಿಮಗೆ, ಹೀಗೆಲ್ಲ ಇದಾಗಿ ನೀರಿನಂಶ ಎಲ್ಲ ಹೋಗಿ ಆಗುತ್ತಲ್ವ, ಆವಾಗ ನೀವು ಈ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ರಲ್ಲ ಅದನ್ನು ಹಾಕಿಬಿಡ್ತಾ ಇದ್ದೀನಿ. ಮತ್ತು ನಿಂಬೆ ರಸನೂ ಅಷ್ಟೇ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಆರಕ್ಕೆ ಬಿಟ್ಬಿಡ್ತೀನಿ. ಇದನ್ನು ಆರಿದ್ರೇ ನೀವು ಒಂಥರ ಉಂಡೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅದು. ನೋಡಿ ಇವಾಗ ಆರಿದ್ರೆ ಈಗ ಉಂಡೆ ಚೆನ್ನಾಗಿ ಬರ್ತಾಯಿದೆ ನೋಡಿ. ಈ ಥರ ನೀವು ಕ್ಲೀನಾಗಿ ಇದರಲ್ಲಿ ಉಂಡೆ ಮಾಡಿಕೊಂಡು ಹಬೆಯಲ್ಲಿ ಒಂದು ಸತಿ ಬೇಯಿಸ್ಬೇಕು. ನೋಡಿ ಈ ಥರ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಮಾಡ್ಕೊಳ್ಬೋದು. ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಹಬೆಯಲ್ಲಿ ಬೆಂದುಬಿಟ್ರೆ ಅದೇನೋ ಇನ್ನೂ ಒಂಥರ ಬೇರೆ ಥರ ಟೇಸ್ಟೇ ಬರುತ್ತೆ. ನೋಡಿ ಎಷ್ಟೊಂದು ಮೆಂತ್ಯ ಸೊಪ್ಪು ಎಲ್ಲ ಹಾಕಿದ್ದೀನಲ್ವ. ನೋಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಹಿಂಗೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ರೌಂಡಾಗಿ ಉಂಡೆ ಮಾಡ್ಕೊಳ್ಬೋದು. ಇದಕ್ಕೆ ಚಟ್ನಿ, ಇದಕ್ಕೂ ಖಾರ ಹಾಕಿಬಿಟ್ಟಿದ್ದೀನಿ. ನೀವು ಚಟ್ನಿ ಅದು ಏನು ಬೇಕಾದ್ರೂ ಇದಕ್ಕೆ ಜೊತೆಯಲ್ಲಿ ತಿನ್ನೋಕ್ಕೆ ಮಾಡ್ಕೊಳ್ಬೋದು. ನೋಡಿ ಈ ಥರ ಮಾಡಿಬಿಟ್ಟು ನಾನು ಎಲ್ಲನೂ ಹಬೆಯಲ್ಲಿ ಬೇಯಿಸಿ ರೆಡಿ ಮಾಡ್ಕೊಳ್ತೀನಿ. ನೋಡಿ ಮೆಂತ್ಯ ಸೊಪ್ಪಿನ ಕೊಳಕಟ್ಟೆ ಎಷ್ಟು ಚೆನ್ನಾಗಿ ಹಬೆಯಲ್ಲಿ ಬೇಯಿಸಿ ರೆಡಿ ಮಾಡಿದ್ದೀನಿ. ಇದು ಒಂಥರ ತುಂಬಾ ಒಳ್ಳೆಯದು. ಜ್ವರ ಹುಷಾರಿಲ್ದಾಗ ಎಲ್ಲ ಕೂಡ ಇದು ಒಳ್ಳೆ ಜೀರ್ಣಕಾರಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಮೆಂತ್ಯ ಸೊಪ್ಪಿನ ಕೊಳಕಟ್ಟೆ ಅನ್ನೋ ಬ್ರೇಕ್ಫಾಸ್ಟ್ನ ಎಷ್ಟು ಸುಲಭವಾಗಿ ರೆಡಿ ಮಾಡ್ಬೋದು ಅಂತ ನಿಮಗೆ ತೋರಿಸಿದ್ದೀನಿ. ನೋಡೋದಕ್ಕೆ ಕೂಡ ಎಷ್ಟು ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇದನ್ನು ನೀವು ನುಗ್ಗೆ ಸೊಪ್ಪು ಬೇರೆ ಯಾವ ಸೊಪ್ಪು ಬೇಕಾದ್ರೂ ನೀವು ಇದಕ್ಕೆ ಹಾಕ್ಬೋದು. ಆ ಥರ ನೀವು ಬೇರೆ ತರಕಾರಿ ಕೂಡ ನೀವು ಬೆರೆಸ್ಬಿಟ್ಟು ಕೂಡ ಇದನ್ನು ರೆಡಿ ಮಾಡ್ಕೊಳ್ಬೋದು. ತುಂಬ ಸುಲಭವಾಗಿದೆ ಅಲ್ವಾ ಫ್ರೆಂಡ್ಸ್? ನೀವು ರೆಡಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೋಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ ಸುಲಭವಾದ ಬ್ರೇಕ್ಫಾಸ್ಟ್.